ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸದಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತೈಗುಣ್ಯವದ್ಯತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಭಗವಂತನ ಸಹಸ್ರನಾಮದಲ್ಲಿ ಬರುವಂತಹ ನಾಲ್ಕನೆಯ ಹೆಸರು ಅಥವಾ ನಾಲ್ಕನೆಯ ರೂಪ ಅಂತ ಹೇಳಿದರೆ ಅದು ಭೂತ ಭವ್ಯ ಭವತ್ ಪ್ರಭು ಅಂತ. ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲ ಅಂತ ಹೇಳಿ ಕಾಲಗಳನ್ನು ಮೂರು ಪ್ರಭೇದಗಳಾಗಿ ವಿಭಾಗ ಮಾಡಿದಾಗ ಮೂರು ಕಾಣಿಸಿಕೊಳ್ತದೆ ನೋಡಿ. ಇದು ನಾಲ್ಕನೆಯ ಹೆಸರು. ಮೂರನ್ನು ಮೀರಿ ನಿಂತ ನಾಲ್ಕನೆಯವನು, ಅಂದರೆ ಮೂರನ್ನು ನಿಯಮಿಸುವಂತಹ ಮೂರಕ್ಕಿಂತಲೂ ಭಿನ್ನನಾದಂತಹ ಭಗವಂತ, ಅವನೇ ನಾಲ್ಕನೆಯವನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾರನ್ನು ನಾವು ಆಶ್ರಯಿಸಬೇಕು, ಯಾರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ ಹೇಳಿದರೆ ಯಾವತ್ತಿಗೂ ಒಂದೇ ರೀತಿಯಾಗಿ ಇರುವವನನ್ನು. ಇವತ್ತು ಏನೋ ನಮ್ಮ ಕೈಯಲ್ಲಿ ಇದೆ ಅಧಿಕಾರ, ಸಂಪತ್ತು, ಹಿಂದೆ ಇರಲಿಲ್ಲ. ಅಂಥದ್ದೇ ನಮಗೆ ಸ್ಟೋರಿಗಳು ಕಾಣೋದು ಪ್ರಪಂಚದಲ್ಲಿ. ಎಲ್ಲರ ಕಥೆಯೂ ಹೀಗೆ. ಹಿಂದೆ ಮೆರೆದಾಡಿದವರು ಇವತ್ತಿಗೆ ಇಲ್ಲ ಅಂತಾಗಿ ಬಿಡ್ತಾರೆ. ಮುಂದಿನ ಭವಿಷ್ಯದ ಬಗ್ಗೆ ಅವರಿಗೇ ಗೊತ್ತಿರೋದಿಲ್ಲ. ಹೀಗೆ ಇರಬೇಕಾದರೆ ಯಾರನ್ನು ತಾನೇ ಆಶ್ರಯಿಸೋಣ? ಯಾರಲ್ಲಾದರೂ ಕಷ್ಟವನ್ನು ಹೇಳಿಕೊಳ್ಳೋಣ ಅಂತ ಹೇಳಿದರೆ ಅವರು ಆ ಕಷ್ಟಕ್ಕೆ ಅತೀತರಾಗಿರಬೇಕು. ಅವರಿಗೆ ಯಾವ ಕಷ್ಟಗಳ ಬಾಧೆಯೂ ಇರಬಾರದು. ಅಂಥವರು ಮಾತ್ರ ನಮಗೆ ಸಹಾಯ ಮಾಡಲಿಕ್ಕೆ ಸಮರ್ಥರು ಅಲ್ವಾ? ಆದರೆ ಸಾರ್ವಕಾಲಿಕವಾಗಿ ಎಲ್ಲ ಕಷ್ಟಗಳಿಂದಲೂ ಕೂಡ ದೂರನಾಗಿರುವವನು, ಎಲ್ಲರ ಕಷ್ಟವನ್ನು ಕಳೆಯುವವನು ಅಂತ ಹೇಳಿದರೆ ಭಗವಂತ ಒಬ್ಬನೇ. ಎಲ್ಲ ಸಂಬಂಧಗಳು ಕೂಡ ಅವನಲ್ಲಿಯೇ ಅದು ಗಟ್ಟಿಯಾಗಿ ಹಿಡಿದುಕೊಳ್ತವೆ. ಯಾಕಂದರೆ ಯಾವ ಸಂಬಂಧಗಳಿಗೂ ಕೂಡ ಶಾಶ್ವತವಾದಂತಹ ನೆಲೆ ಅಂತ ಇಲ್ಲ ನಾವು ಕಾಣುವಂತಹ ಪ್ರಪಂಚದಲ್ಲಿ. ಅದು ಅವನ ಜೊತೆಗೆ ಮಾತ್ರ. ನಮಗೆ ಯಾವತ್ತಿಗೂ ಮಕ್ಕಳಾದಾಗ ತಂದೆಯನ್ನು ಆಶ್ರಯಿಸಿಕೊಂಡಿರುವ ಹಾಗೆ, ತಾಯಿಯನ್ನು ನೆಚ್ಚಿಕೊಂಡಿರುವ ಹಾಗೆ, ಮತ್ತು ಒಮ್ಮೊಮ್ಮೆ ಒಂದೊಂದು ರೀತಿಯಾದಂತಹ ಬದಲಾವಣೆಗಳು ಜೀವನದಲ್ಲಿ ಕಾಣಿಸಿಕೊಳ್ತವೆ. ಎಲ್ಲರಿಗೂ ಪರಸ್ಪರ ಸಹಕಾರ ಇಲ್ಲದಂತಹ ಜೀವನ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ತಂದೆ ತಾಯಿಗಳಾಯಿತು, ಗಂಡ ಹೆಂಡತಿಗಳಾಗಲಿ, ಅಥವಾ ಮಕ್ಕಳೇ ನಮಗೆ ಮುಂದಿನ ಒಂದು ಆಸರೆಯಾಗುವುದು ಕೂಡ ಅದು ನಮ್ಮ ಜೀವನದಲ್ಲಿ ಸಹಜವೇ. ಅಂದರೆ ನಮ್ಮ ಈ ಜೀವನದ ಎಲ್ಲ ಸ್ತರಗಳಲ್ಲಿಯೂ ಕೂಡ ನಮಗೆ ಇನ್ನೊಬ್ಬನ ಸಹಕಾರ, ಆಶ್ರಯ ಬೇಕೇ ಬೇಕಾಗ್ತದೆ. ಸ್ನೇಹಿತರಿಲ್ಲದೆ, ಬಂಧುಗಳಿಲ್ಲದೆ, ಬಾಂಧವರಿಲ್ಲದೆ ಬದುಕು ಅಸಾಧ್ಯ. ನಮಗೆ ಒಂದು ಹಾಲನ್ನು ಮೊಸರು ಮಾಡಬೇಕಾದರೂ ಕೂಡ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳ ಒಂದು ಸಹಾಯ ಬೇಕಾಗ್ತದೆ ನೋಡಿ. ನಮ್ಮ ಶರೀರದ ಒಳಗೆ ಲೆಕ್ಕ ಇಲ್ಲದಷ್ಟು ಬಿಲಿಯನ್ ಗಟ್ಟಲೆ ಜೀವರಾಶಿಗಳು ಇರ್ತವೆ ನಮಗೆ ಸಹಾಯ ಮಾಡಿಕೊಂಡು. ಒಳ್ಳೆಯ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂತ ಈಗಿನ ವೈಜ್ಞಾನಿಕ ಪದ್ಧತಿ ಹೇಳ್ತದಲ್ಲ. ಆದ್ದರಿಂದ ಯಾರನ್ನೂ ಯಾವ ಕಾಲದಲ್ಲಿಯೂ ಕೂಡ ಆಶ್ರಯಿಸದೇ ಇರುವವನು, ಯಾರ ಸಹಾಯವೂ ಬೇಕಾಗದೇ ಇರುವವನು ಭೂತಕಾಲದಲ್ಲಿಯೂ, ವರ್ತಮಾನ ಕಾಲದಲ್ಲಿಯೂ, ಭವಿಷ್ಯತ್ ಕಾಲದಲ್ಲಿಯೂ ಅದು ಭಗವಂತ ಒಬ್ಬನೇ ಅಲ್ವಾ? ನಮಗೆ ಕೈಕಾಲು ಗಟ್ಟಿ ಇದ್ದಾಗ ನಾವು ಎಲ್ಲವನ್ನು ನೋಡಿಕೊಳ್ತೇವೆ. ನಮ್ಮ ಮಕ್ಕಳಿಗೂ ನಾವೇ ಪೋಷಕರು, ಯಜಮಾನರು ಅಂತ ಇಟ್ಟುಕೊಳ್ಳೋಣ. ಮುಂದೆ ವಯಸ್ಸಾದಾಗ ಅವರನ್ನು ಆಶ್ರಯಿಸಬೇಕಾಗ್ತದೆ. ಯಾರೂ ಕೂಡ ಇಲ್ಲಿ ಸ್ವತಂತ್ರರಲ್ಲ. ಸಾರ್ವಕಾಲಿಕವಾಗಿ ಪ್ರಭುತ್ವ ಅಂತ ಇರುವುದು ಅದು ದೇವರಿಗೆ ಮಾತ್ರ. ಆದ್ದರಿಂದ ಅಂತಹ ದೇವರು ನೀನು ಅಂತ ಹೇಳಿ ಅವನನ್ನು ನಾವು ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವನಿಗೆ ನಾವು ಶರಣಾಗುವಂತಹ ಒಂದು ವಿಶೇಷ ರೂಪಚಿಂತನೆಯೇ ಅದು ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ. ಅದನ್ನೇ ಉಪನಿಷತ್ತು ಜೋರಾಗಿ ಗಟ್ಟಿಯಾಗಿ ಹೇಳ್ತದೆ. ಅದನ್ನು ನಚಿಕೇತನಿಗೆ ಯಮದೇವರು ಉಪದೇಶ ಮಾಡ್ತಾರೆ. ಕಾಠಕೋಪನಿಷತ್ತು ಅಂತ ಪ್ರಸಿದ್ಧ. ಅಲ್ಲಿ ಹೇಳಿದ್ದು ಕೂಡ ಅದನ್ನೇ. ನೀನೇ ಈಶಾನೋ ಭೂತಭವ್ಯಸ್ಯ ಸಯೇವಾದ್ಯ ಸಬುತ್ವ ಏತತ್ವೈತತ್ ಅಂತ ಹೇಳಿ. ಎಲ್ಲ ಕಾಲದಲ್ಲಿಯೂ ಕೂಡ ನೀನೇ ಶ್ರೇಷ್ಠ. ಈ ಭೂತಕಾಲದಲ್ಲಿಯೂ, ವರ್ತಮಾನ ಕಾಲದಲ್ಲಿಯೂ, ಭವಿಷ್ಯತ್ ಕಾಲದಲ್ಲಿ ನೀನು ಈಶಾನ, ನಿಯಾಮಕ ಅಂತ ಇರುವುದು ಸುಮ್ಮನೆ.
ನಾವು ಹುಟ್ಟುವಾಗ ಏನೂ ಗೊತ್ತಿಲ್ಲದೆ ಮಕ್ಕಳಾಗಿ ಹುಟ್ಟಿಬಿಡ್ತೇವೆ. ಚಿಕ್ಕ ರೂಪದಿಂದ ಅತ್ಯಂತ ದುರ್ಬಲವಾಗಿ, ನಮಗೆ ಹಸಿವಾಗಿದೆ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಎಂತಹ ಒಂದು ದೈನ್ಯತೆ ನಮ್ಮದು ನೋಡಿ. ಮುಂದೆ ಬೆಳೆಯುತ್ತಾ ಬಂದಾಗ ಮತ್ತೊಂದು ಏನೋ ಒಂದು ಸಮಸ್ಯೆಗಳಲ್ಲಿ ಇದ್ದೇ ಇರ್ತವೆ. ನಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದಿಲ್ಲ. ಸಾರ್ವಕಾಲಿಕವಾಗಿ ಪ್ರಭುತ್ವ ಅನ್ನುವಂಥದ್ದು ಯಾರಿಗೂ ಇಲ್ಲ ನೋಡಿ. ಯಾವತ್ತೋ ಒಂದು ದಿವಸ ಮೆರೀತೇವೆ. ಇವತ್ತೇನೋ ನಾವು ಖುಷಿಯಾಗಿದ್ದೇವೆ, ನಾಳೆ ಏನು ಅಂತ ಯಾರಿಗೊತ್ತು. ನಿನ್ನೆಯ ದುಃಖವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಆದರೆ ಎಲ್ಲ ಕಾಲದಲ್ಲಿಯೂ ಕೂಡ ಈಶಾನ ಪ್ರಭುತ್ವ ಅಂತ ಹೇಳಿದರೆ ನಿಯಾಮಕ ಅಂತ ಅರ್ಥ, ಕಂಟ್ರೋಲರ್ ಅಂತ. ಬಾಸ್ ಆಗಿ, ಸುಪ್ರೀಂ ಆಗಿ, ಸರ್ವೋತ್ತಮನಾಗಿ ಯಾವ ಕಾಲದಲ್ಲಿ ಇರುವವನು ಅಂತ ಹೇಳಿದರೆ ಯಾರನ್ನೂ ಆ ಪೊಸಿಷನಿಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನು ಹೊರತು. ಆದ್ದರಿಂದ ಅದಕ್ಕೆ ಉಪನಿಷತ್ತು ಕೇಳುವಾಗಲೂ ಕೂಡ ಸ್ಪಷ್ಟವಾದಂತಹ ಮಾತಿನಲ್ಲಿ ಹೇಳ್ತದೆ, ನಾಳೆಯೂ ಅವನು ಹಾಗೆ ಇರ್ತಾನೆ. ನಮಗೆ ಗ್ಯಾರಂಟಿ ಇದೆಯಾ? ಇವತ್ತಿರುವಂತಹ ಶ್ರೀಮಂತಿಕೆ, ಇವತ್ತಿರುವಂತಹ ಯೌವನ, ಇವತ್ತಿರುವಂತಹ ಒಂದು ರೂಪ ನಮಗೆ ನಾಳೆಗಾಗುವಾಗ ಇಲ್ಲ ಅಂತ ಆಗಿಬಿಡ್ತದೆ. ಭಗವಂತ ಎಷ್ಟೋ ಮೇಲೆ ನಿಂತವನು, ಅವನು ಯಾವತ್ತಿಗೂ ಒಂದೇ ರೀತಿಯಾಗಿರುವವನು. ಅಂತಹ ದೇವ ಅವನು ಭೂತಭವ್ಯ ಭವತ್ಪ್ರಭು ಅಂತ ಹೇಳಿ ಮಹಾಭಾರತದ ಮಾತನ್ನು ಕೂಡ ಆಚಾರ್ಯರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಭೂತ ಅದಕ್ಕೆ ಪುರುಷ ಅಂತ ಹೇಳಿ ಪರಮಾತ್ಮನನ್ನು ಕರೆದದ್ದು. ಯಾವತ್ತೂ ಎಲ್ಲ ಕಾಲದಲ್ಲಿಯೂ ಎಲ್ಲರ ಶರೀರದೊಳಗೂ ಇರುವಂತಹ ಪೆರಿಷೇಬಲ್ ಅಲ್ಲದಂತಹ ಏಕರೂಪವಾಗಿರುವಂತಹ ರೂಪ, ಶಕ್ತಿ, ಗುಣ ಅವನದ್ದು ಅಂತ ಹೇಳಿ ಅವನಿಗೆ ಆ ಸರ್ವೋತ್ತಮತ್ವಕ್ಕೆ, ಅವನ ಆ ಒಂದು ಶ್ರೇಷ್ಠವಾದಂತಹ ಗುಣಕ್ಕೆ ಅನೇಕ ಕಾರಣಗಳಿವೆ. ಪ್ರಭು ಅಂತ ಅನ್ನಿಸಿಕೊಳ್ಳಬೇಕಾದರೆ ಏನೆಲ್ಲ ಬೇಕು ಗೊತ್ತಾ? ಒಂದನೆಯದ್ದು ಸರ್ವೋತ್ತಮತ್ವ, ಯಾರಿಗೂ ತಲೆ ತಗ್ಗಿಸದಂತಹ, ಎಲ್ಲರಿಗಿಂತಲೂ ಗುಣದಲ್ಲಿ ಉತ್ತಮನಾಗಿರುವಂತಹ ಸ್ವಭಾವ, ಸ್ವರೂಪ, ಅದು ಸರ್ವೋತ್ತಮತ್ವ ಒಂದು. ಎರಡನೇದ್ದು, ಎಷ್ಟು ದೊಡ್ಡ ಬಾಸ್ ಆದರೇನು, ಸುಪ್ರೀಂ ಬೀಯಿಂಗ್ ಆದರೇನು, ಅವನು ರಬ್ಬರ್ ಸ್ಟ್ಯಾಂಪ್ ಥರ ಈಗಿನ ಕಾಲದ ಕೆಲವು ರಾಜ್ಯಪಾಲರು, ರಾಷ್ಟ್ರಪತಿಗಳೆಲ್ಲ ಇರ್ತಾರಲ್ಲ, ಸ್ವಾತಂತ್ರ್ಯ ಅನ್ನುವಂಥದ್ದಿಲ್ಲ. ಸುಮ್ಮನೆ ಪೊಸಿಷನ್ ಕೊಟ್ಟಿರ್ತಾರೆ, ನೀನು ದೇವರ ಹಾಗೆ ಕೂತಿರಬೇಕು ಅಂತ, ಮತ್ತೇನು ಮಾಡುವಾಗಿಲ್ಲ, ಅದು ಉಳಿದದ್ದು ನಾವು ನೋಡ್ಕೊಳ್ತೇವೆ ಅಂತ. ಅದಕ್ಕೆ ಬರೀ ಒಂದು ಹೆಸರಿಗೋಸ್ಕರ ಒಂದು ಪೊಸಿಷನ್ ಅಲ್ಲ ಅವನದ್ದು. ಅವನಿಗೆ ಸಂಪೂರ್ಣವಾದಂತಹ ನಿಗ್ರಹಾನುಗ್ರಹ ಶಕ್ತಿ ಇದೆ, ಸ್ವಾತಂತ್ರ್ಯ ಇದೆ, ಇಂಡಿಪೆಂಡೆನ್ಸ್, ಲಿಬರ್ಟಿ ಇದೆ. ಸರಿ, ಅಷ್ಟು ಇದ್ದರೂ ಸರ್ವೋತ್ತಮತ್ವ ಇದೆ, ಸ್ವಾತಂತ್ರ್ಯ ಇದೆ. ಆದರೆ ಸ್ವಾತಂತ್ರ್ಯ ಇದ್ದರೆ ಏನು, ಎಲ್ಲನೂ ಮಾಡಲಿಕ್ಕೂ ಬರಬೇಕಲ್ವಾ? ಈಗ ನೋಡಿ, ದೊಡ್ಡ ಸುಪ್ರೀಂ ಬೀಯಿಂಗ್ ಬಾಸ್ ಅಂತ ಇಟ್ಟುಕೊಳ್ಳೋಣ ಕಂಪೆನಿದ್ದು. ಅಲ್ಲಿ ಕಣ್ಣು ಎದುರೇ ಕಾಣ್ತಾ ಇದೆ, ಅಲ್ಲಿ ಮೂಲೆಯಲ್ಲಿ ಕಸ ಇದೆ. ಜನಗಳ ಮಧ್ಯದಲ್ಲಿ ಹೋಗಿ ಕಸ ಇದೆ ತೆಗಿ ಅಂತ ಹೇಳಲಿಕ್ಕೆ ಕೆಲಸದವನನ್ನು ಇವರು ಕೇಳಿಕೊಳ್ಳಬೇಕೆ ಹೊರತಾಗಿ ನಾನಾ ಕಾರಣಗಳಿಂದ ತಾನೇ ಹೋಗಿ ಕಸ ದೇಲಿಕ್ಕೆ ಇಲ್ಲ ಅಲ್ವಾ? ಅಲ್ಲಿ ಹೋದರೆ ಪ್ರೆಸ್ಟೀಜ್ ಕ್ವಶನ್ನು, ಬಿಟ್ಟರೆ ಅಯ್ಯೋ ಅದು ಹೋಗಲಿಲ್ವಲ್ವ ಅಂತ, ಕಸ ಹಾಗೆ ಇದೆಯಲ್ಲ ಅಂತ ಮನಸ್ಸಿನೊಳಗೆ. ಅವನನ್ನು ಅಧಿಕಾರವಾಣಿಯಿಂದಾದರೂ ಸರಿ ಕೆಲಸದವನ್ನು ಕರೆದು ಹೇಳಬೇಕಾ? ಈಸ್ ನಾಟ್ ಇಂಡಿಪೆಂಡೆಂಟ್, ಈಸ್ ಡಿಪೆಂಡಿಂಗ್ ಆನ್ ಹಿಮ್ ನೋಡಿ. ಆದ್ದರಿಂದ ಸಂಪೂರ್ಣ ಸ್ವಾತಂತ್ರ್ಯ ಅನ್ನುವಂಥದ್ದು ಯಾರಿಗಿದೆ? ಯಾರಿಗೂ ಇಲ್ಲ. ದೇವರಿಗಾದರೆ ಯಾವ ರೂಪದಿಂದ ಬಂದು, ಈಗ ನೋಡಿ, ಅವನ ಮನಸ್ಸಿನೊಳಗೆ ಬಂದು ಪ್ರೇರಣೆ ಮಾಡು ಅಂತ ಹೇಳಿ ಮಾಡಿಸ್ಬೋದು. ಆದ್ದರಿಂದ ಸ್ವತಂತ್ರನಾದಂತಹ ಭಗವಂತನಿಗೆ ಸರ್ವ ಸಾಮರ್ಥ್ಯವೂ ಇದೆ. ಏನನ್ನು ಚಿಕ್ಕ ಕೆಲಸಕ್ಕೆ ನಾವು ಉದಾಹರಣೆ ಕೊಟ್ಟದ್ದು ಅಷ್ಟೇ ಅಲ್ಲ, ಆನಂದ ಪರಿಪೂರ್ಣತ್ವ, ಸರ್ವನಿಯಾಮಕತ್ವ ಅಂತ ಮತ್ತೊಂದೆರಡು ವಿಶೇಷ ಗುಣಗಳೂ ಇವೆ. ಅವನಿಗೆ ಸದಾ ಆನಂದ ಇರಬೇಕು. ಸರ್ವೋತ್ತಮತ್ವ ಆದರೇನು, ಎಷ್ಟು ದೊಡ್ಡ ಪೊಸಿಷನ್ ಆದರೇನು, ಸ್ವಾತಂತ್ರ್ಯ ಇದ್ದರೇನು, ಸರ್ವ ಸಾಮರ್ಥ್ಯ ಇದ್ದರೇನು, ಮನಸ್ಸಿನಲ್ಲಿ ಏನೋ ಒಂದು ಕೊರತೆ, ಏನೋ ಒಂದು ದುಃಖ ಅಂತ ಇದ್ದರೆ ಅಂತಹ ಬಾಸುಗಳ ಲೋಕದಲ್ಲಿ ಇಲ್ವಾ? ಎಷ್ಟೋ ದೊಡ್ಡ ದೊಡ್ಡ ಮಲ್ಟಿ ಮಿಲಿಯನಿಯರ್ಸ್ ಎಲ್ಲ ಕಾಣ್ತಾರೆ ನಮಗೆ. ಆದರೆ ಅವರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇದೆಯಾ? ಅವರ ವೈಯಕ್ತಿಕವಾದಂತಹ ಶರೀರದ ಒಂದು ಸೌಖ್ಯ ಇದೆಯಾ? ಗೊತ್ತಿಲ್ಲ ನಮಗೆ. ಆದರೆ ಭಗವಂತನಿಗೆ ಯಾವುದೇ ವಿಧವಾದಂತಹ ಕೊರತೆ ಇಲ್ಲ. ಎಷ್ಟು ದೊಡ್ಡ ಬಾಸ್ ಆದರೂ ಕೂಡ ಮನೆಯಲ್ಲಿ ಇಲಿ, ಊರಲ್ಲಿ ಹುಲಿ ಅಂತ ಹೇಳ್ತಾರಲ್ಲ, ಹಾಗೆ ಇವನು ಯಾರಿಗೂ ತಲೆ ತಗ್ಗಿಸಬೇಕಾಗಿಲ್ಲ ಅಲ್ವಾ? ಆದರೆ ಅಂತಹ ಆನಂದ ಪರಿಪೂರ್ಣತ್ವ ಯಾರಿಗಿದೆ ಪ್ರಪಂಚದಲ್ಲಿ? ದೇವರನ್ನು ಹೊರತು ಬೇರೆ ಯಾರಿಗೂ ಇಲ್ಲ. ಇನ್ನೊಂದು ವಿಶೇಷ ಗುಣ ಇದೆ. ಹೀಗೆ ಭಗವಂತನ ಸರ್ವೋತ್ತಮತ್ವ ಅಂತ ಹೇಳಿ ಸುಮ್ಮನೆ ಹೇಳಿದರೆ ಬರುವಂಥದ್ದಲ್ಲ. ಅಲ್ಲಿ ನಾವು ಕಂಡುಕೊಳ್ಳಬೇಕು, ದೇವರು ಎಷ್ಟು ದೊಡ್ಡವ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡುವಂತಹ ಭಗವಂತ ಹೇಗಿರ್ತಾನೆ,
ಸರ್ವನಿಯಾಮಕ ಅಂತ ಹೇಳಿ ಯಾರನ್ನೂ ಬಿಡಲಿಲ್ಲ. ಈಗ ಎಲ್ಲರನ್ನೂ ನಿಯಂತ್ರಣ ಮಾಡುವಂತಹ ಜಗತ್ತಿನ ನಾನಾ ವಿಧದ ಪ್ರಭೇದಗಳಿರ್ತವೆ. ಮನುಷ್ಯಗಳು, ಕ್ರಿಮಿಕೀಟಗಳು, ಜೀವಜಂತುಗಳು, ಗಿಡ ಮರಗಳು ಅಂತ ನಾವು ಕಾಣುವ ಪ್ರಭೇದ. ಆದರೆ ಉತ್ತಮ ಲೋಕದಲ್ಲಿರುವಂತಹ ದೇವತೆಗಳು, ಗಂಧರ್ವಗಳು, ಸಿದ್ಧರು, ಯಕ್ಷರು ಎಲ್ಲರನ್ನೂ ಕೂಡ ನಿಯಮಿಸುವಂತಹ ಏಕೈಕ ಶಕ್ತಿ, ಸರ್ವರಿಗಿಂತಲೂ ಉತ್ತಮನಾದಂತಹ ಭಗವಂತ ಅವನು ಯಾವತ್ತೂ ಇವತ್ತೂ ಇದೆ, ನಾಳೆನೂ ಇದೆ ಒಂದು ಪೊಸಿಷನ್ನು, ಮುಂದೆಯೂ ಇರುತ್ತೆ, ಹಿಂದೆಯೂ ಇತ್ತು. ಆದ್ದರಿಂದ ಏಕರೂಪವಾದಂತಹ ಸರ್ವೋತ್ತಮತ್ವ ಅದು ಭಗವಂತನದ್ದು. ಅದು ಒಂದೇ ತತ್ವ. ಅವನಿಗೆ ಕರೆಯುವಂತಹ ಹೆಸರು ಅದೇ ಭೂತಭವ್ಯ ಭವತ್ಪ್ರಭು ಅಂತ ಹೇಳಿ ಒಂದಷ್ಟು ವಿಶೇಷ ಅರ್ಥಗಳು. ಕೃಷ್ಣಾರ್ಪಣಂ.